ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರು ಈ ದಿವಸ ನಮಗೆ ಕೊಟ್ಟ ವಾಕ್ಯದ ಭಾಗ ಎಫೆಸ 5ನೇ ಅಧ್ಯಾಯ 2ರಿಂದ 11ನೇ ವಚನ. ದೇವರನ್ನು ಅನುಸರಿಸುವವರಾಗಿರಿ. ಅಪೊಸ್ತಲ ಪೌಲನು ಎಫೆಸದ ಸಭೆಗೆ ಹೇಳುವಂಥ ವಿಷಯ. ಎಫೆಸ 5ನೇ ಅಧ್ಯಾಯ 2ರಿಂದ 11ನೇ ವಚನ ನಾವು ನೋಡಿಕೊಳ್ಳೋಣ. ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆಸಿಕೊಳ್ಳಿರಿ. ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ ಯಾವ ಅಶುದ್ಧತ್ವವಾಗಲಿ ಇಲ್ಲವೇ ಲೋಭವಾಗಲಿ ಪರಿಶುದ್ಧಕ್ಕೆ ತಕ್ಕ ಹಾಗೆ ಇವುಗಳ ಹೆಸರನ್ನು ಒಂದು ಸಲವಾದ ಎತ್ತಬಾರದು. ಇಲ್ಲಿ ಹೊಲಸುತನ, ಹುಚ್ಚು ಮಾತು, ಕುಚೋದ್ಯವು ಬೇಡ ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ಆತನಿಗೆ ಉಪಕಾರ ಸ್ತುತಿ ಮಾಡುವುದೇ ಉತ್ತಮ. ಯಾಕೆಂದರೆ ಯಾವ ಜಾರನಾಗಲಿ ಅಶುದ್ಧನಾಗಲಿ ವಿಗ್ರಹಾರಾಧಂತ ಕಂತಿರುವ ಲೋಭಿಯಾಗಲಿ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯನಾಗುತ್ತಿಲ್ಲವೆಂದು ನೀವು ಬಂದಿರಲ್ಲವೇ? ಉರುಳಿಲ್ಲದ ಮಾತುಗಳಿಂದ ಯಾರು ನಿಮ್ಮನ್ನು ಮೋಸಗೊಳಿಸದಿರಲಿ. ಯಾಕೆಂದರೆ ಇಂಥವುಗಳಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾದ ಮಕ್ಕಳ ಮೇಲೆ ಬರುತ್ತದೆ. ಆದ್ದರಿಂದ ನೀವು ಅವರೊಂದಿಗೆ ಪಾಲುದಾರರಾಗಿರಬೇಡ್ರಿ. ಯಾಕೆಂದರೆ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿ ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳಂತೆ ನಡೆದುಕೊಂಡಿರಿ. ಯಾಕೆಂದರೆ ಆತ್ಮನ ಫಲವು ಎಲ್ಲ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ ಇರುತ್ತದೆ. ಕರ್ತನಿಗೆ ಮೆಚ್ಚುಗೆಯಾಗುವುದನ್ನು ಪರಿಶೋಧಿಸಿರಿ. ಕರ್ತನಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಫಲವು ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಖಂಡಿಸಿರಿ. ಆಮೇಲೆ ದೇವರ ಸಹಾಯಕ್ಕಾಗಿ ಪವಿತ್ರಾತ್ಮನು ನಮಗೆ ವಾಕ್ಯದಲ್ಲಿರುವ ಗೂಢಾರ್ಥಗಳನ್ನು, ಸತ್ಯ ಸಂಗತಿಗಳನ್ನು ಕಲಿಸಿಕೊಡುವಂತೆ ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ಸ್ವರ್ಗದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಅತಿ ಉನ್ನತವಾದ ನಾಮಕ್ಕೆ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ತಂದೆ, ನೀನು ಕೊಟ್ಟ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಕರ್ತ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ವಾಕ್ಯದಲ್ಲಿರುವ ಆತ್ಮಿಕ ಸತ್ಯಗಳನ್ನು, ಗೂಢಾರ್ಥಗಳನ್ನು ನಮಗೆ ಕಲಿಸು. ನಾವು ಬಲಹೊಂದಿ ಅಪ್ಪ ನಿಮ್ಮ ಪ್ರೀತಿಯಲ್ಲಿ ನಾವು ಜೀವನ ಮಾಡುವಂತೆ ನಮಗೆ ಸಹಾಯ ಮಾಡಿ. ಪರಿಶುದ್ಧಾತ್ಮನೇ, ನಮಗೆ ವಾಕ್ಯವನ್ನು ಬೋಧಿಸು, ಕಲಿಸು, ಎಚ್ಚರಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಪರಿಶುದ್ಧ ತಂದೆಯೇ, ಆಮೆನ್. ಕರ್ತನಲ್ಲಿ ನನ್ನ ಪ್ರಿಯರೇ, ಈ ದಿವಸ ನಾನು ಆರಿಸಿಕೊಂಡ ವಿಷಯ ಯಾವುದಂದರೆ ದೇವರನ್ನು ಅನುಸರಿಸುವವರಾಗಿರಿ. ನೋಡಿ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಂಡಿರಿ ಅಂತ ಉಂಟು. ನೋಡಿ ಪ್ರಿಯರೇ, ದೇವರು ಅಂದರೆ ಪ್ರೀತಿ ಆಗಿದ್ದಾನೆ. ದೇವರು ತನ್ನ ಮಗನನ್ನೇ ಕೊಡುವುದರ ಮೂಲಕ ತನ್ನ ಅಪಾರ ಪ್ರೀತಿಯನ್ನು ತೋರಿಸಿದ್ದಾನೆ. ಹಾಗಿರುವಾಗ ದೇವರ ಮಕ್ಕಳು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ಪೌಲನಲ್ಲಿ ಎಚ್ಚರಿಸುವನಾಗಿದ್ದಾನೆ. ನಾವಿಲ್ಲಿ ತಿಳಿದುಕೊಳ್ಳುವ ಮುಖ್ಯ ವಿಷಯ ಏನಂದರೆ, ನೋಡಿ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಕ್ರಿಸ್ತನ ಪ್ರೀತಿಯನ್ನು ನಾವು ನೋಡ್ತೇವೆ. ಆ ಕಲ್ವಾರಿಯ ಕ್ರೂಜೆಯಲ್ಲಿ ಆತನ ಪ್ರೀತಿಯನ್ನು ನಾವು ಕಾಣ್ತೇವೆ. ಅದೇ ಪ್ರಕಾರ ರೋಮಾಪುರ 5ನೇ ಅಧ್ಯಾಯದಲ್ಲಿ ವಾಕ್ಯ ಈಗ 4ನೇ ವಚನ, ಯಾಕೆಂದರೆ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಯರಿಗೋಸ್ಕರ ಪ್ರಾಣವನ್ನು ಕೊಟ್ಟನು. ನೋಡಿ, ಬೈಬಲಿಗೆ ಹೇಳ್ತದೆ, ನಾವು ಅಶಕ್ತರಾಗಿದ್ದಾಗಲೇ ಅಂದರೆ ಪರಲೋಕ ರಾಜ್ಯಕ್ಕೆ ಹೋಗಲು ನಮ್ಮಲ್ಲಿ ಸಾಧ್ಯವೇ ಇಲ್ಲ, ನಮ್ಮಲ್ಲಿ ಯಾವ ಶಕ್ತಿ ಇಲ್ಲ. ಆಗಿರುವಾಗ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಯರಿಗೋಸ್ಕರ ಅಂದರೆ ದೇವರ ಬಗ್ಗೆ
ತಿಳುವಳಿಕೆ ಇಲ್ಲದವರು ನಾವು ಆಗಿದ್ದೇವೆ. ನಾವು ಭಕ್ತಿ ಇಲ್ಲದವರು ನಾವು ಆಗಿದ್ದೇವೆ. ನಾವು ನಿಜವಾಗಿ ನೋಡೋದಾದರೆ ನಾವು ದೇವರ ಮುಂದೆ ಕೆಟ್ಟು ಹೋದವರು, ಒಲೆ ಆದವರು ನಾವು ಆಗಿದ್ದೇವೆ. ಆಗಿರುವಾಗ ನಾವು ದೇವರ ಮುಂದೆ ಕಡು ಪಾಪಿಗಳು ಆಗಿದ್ದೇವೆ. ಹಾಗಿರುವಾಗ ಬೇರೆ ನೋಡಿ, ನಾವು ಪಾಪಿಗಳು ಆಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಅಪೊಸ್ತಲ ಪೌಲನು ರೋಮಾಪುರದಲ್ಲಿ ಕ್ರೈಸ್ತರಿಗೆ ಇಲ್ಲಿ ತಿಳಿಸ್ತಾನೆ. ಹಾಗೆ ನಾವು ಸರಿಯಾಗಿ ತಿಳಿದುಕೊಳ್ಬೇಕು, ದೇವರ ಪ್ರೀತಿ ಅನ್ನೋದು ಏನು ಅಂತ ತಿಳಿದುಕೊಳ್ಬೇಕು. ಮುಂದೆ ನಾವು ನೋಡ್ತೇವೆ ರೋಮಾಪುರ 8ನೇ ಅಧ್ಯಾಯ. ರೋಮಾಪುರ 8ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಇರುತ್ತದೆ. 31ರಿಂದ 35ನೇ ವಚನ ನೀವು ಓದಿಕೊಳ್ಳಿರಿ. ಇಲ್ಲಿ ರೋಮಾಪುರ 8ನೇ ಅಧ್ಯಾಯ 31ರಿಂದ 35 ವಚನ. ಇಲ್ಲಿ ನಾವು ನೋಡ್ತೇವೆ ನೋಡಿ, ದೇವರು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮಗೋಸ್ಕರ ಒಪ್ಪಿಸಿಕೊಟ್ಟ ಮೇಲೆ ಆತನೊಂದಿಗೆ ಎಲ್ಲವನ್ನು ಉಚಿತವಾಗಿ ನಮಗೆ ಕೊಡದೇ ಇರುವನೇ. ನೋಡಿ, ದೇವರು ತನ್ನ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ, ನೋಡಿ ನಾವು ಹಲವು ಪಾಪಿಗಳು, ನಾವು ದೇವರ ಮುಂದೆ ಅನೀತಿವಂತರು, ನಾವು ನಿಜವಾಗಿ ನರಕಕ್ಕೆ ಹೋಗಲು ಯೋಗ್ಯರು, ನಮ್ಮಲ್ಲಿ ಯಾವುದೂ ಒಳ್ಳೆತನ ಇರಲಿಲ್ಲ. ಆದರೆ ದೇವರು ತನ್ನ ಮಗನನ್ನು ಕೊಡುವುದರ ಮೂಲಕವಾಗಿ ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ. ಹಾಗಿರುವಾಗ ಇಲ್ಲಿ ನಮಗೆ ದೇವರು ವಾಗ್ದಾನ ಮಾಡ್ತಾನೆ ಏನಂದರೆ, ದೇವರಾದುಕೊಂಡವರ ಮೇಲೆ ಯಾರು ತಪ್ಪು ಹೋಲಿಸರು. ನೋಡಿ, ದೇವರ ಮಕ್ಕಳ ಮೇಲೆ ಯಾರು ತಪ್ಪು ಹೋಲಿಸರು. ದೇವರ ನಮ್ಮ ನೀತಿವಂತರೆಂದು ಎನಿಸಿದ್ದಾನೆ, ನಿರ್ಣಯಿಸಿದ್ದಾನೆ. ಅಪರಾಧಿಗಳನ್ನು ನಿರ್ಣಯಿಸುವುದು ಯಾರು? ನೋಡಿ, ಲೋಕದವರು ನಮ್ಮ ವಿರುದ್ಧವಾಗಿ ನಮಗೇನು ಹಾಸ್ಯ ಮಾಡ್ಬೋದು, ನಿಂದೆಗಳನ್ನು ಅವರು ನಮಗೆ ಮಾಡ್ಬೋದು, ಹಿಂಸೆ ಮಾಡ್ಬೋದು. ಆದರೆ ದೇವರ ವಾಕ್ಯ ಇರ್ತದೆ, ಅಲ್ಲಿ ವಾಕ್ಯ ನೋಡಿ, ಕ್ರಿಸ್ತನು ಮರಣವನ್ನು ಹೊಂದಿದ ಜೀವಿತನ ಗೆದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವನಾಗಿದ್ದಾನೆ. ನೋಡಿ, ನಮಗೋಸ್ಕರ ಆತನು ನ್ಯಾಯವಾದಿಯಾಗಿದ್ದಾನೆ, ವಕೀಲನಾಗಿದ್ದಾನೆ. ಹಾಗೆ ದೇವರ ಬಲಗಡೆ ಆತನಿದ್ದಾನೆ. ವಿಶ್ವಾಸಿಗಳಿಗಾಗಿ, ದೇವರ ಮಕ್ಕಳಿಗಾಗಿ ಆತನು ತಂದೆಯಾದ ದೇವರನ್ನು ಯಾವ ವಿಜ್ಞಾಪನೆ ಮಾಡುವನಾಗಿದ್ದಾನೆ ಅಂತ ಇಲ್ಲಿ ಬೈಬಲಲ್ಲಿ ನಾವು ನೋಡ್ತೇವೆ. ನೋಡಿ, 35 ವಚನ ಬಹಳ ಪ್ರಾಮುಖ್ಯವಾದದ್ದು. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾರು? ನೋಡಿ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಬರಗಾಲವೋ, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಮತ್ತು ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿ ಹಾಕಿದ್ದೇವೆ, ನಾವು ಕೊಯ್ಗುರಿಗಳಂತೆ ಎನಿಸಲ್ಪಡುತ್ತಿದ್ದೇವೆ, ಬರೆಯಲ್ಪಟ್ಟಿದೆ ಎಂದು ಬೈಬಲನ್ನು ನೋಡ್ತೇವೆ. ಹಾಗೆ ನೋಡಿ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಅಗಲಿಸುವುದು ಯಾರು? ನೋಡಿ, ಕ್ರೈಸ್ತರ ಜೀವನದಲ್ಲಿ ಕಷ್ಟಗಳು, ಸಂಕಷ್ಟಗಳು, ಗಂಡಾಂತರಗಳು, ಹಿಂಸೆಗಳು ಎಲ್ಲ ಬರ್ತವೆ. ಆ ಸಮಯದಲ್ಲಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದು ಏನಂದರೆ, ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸರಿಯಾಗಿ ತಿಳಿದುಕೊಳ್ಳಿ, ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯಾಕೆಂದರೆ ಕೊನೆಗೆ ಒಂದು ವಚನ ಉಂಟು ನೋಡಿ, ಉನ್ನತವಾಗಲಿ ಅಗಾಧವಾಗಲಿ ಮತ್ತು ಬೇರೆ ಯಾವ ಸೃಷ್ಟಿ ಆಗಲಿ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಪ್ರೀತಿಯನ್ನು ಅಗಲಿಸಲಾರದು ನಮಗೆ ನಿಶ್ಚಯವು. ನೋಡಿ, ಅಪೊಸ್ತಲ ಪೌಲನು ತನ್ನ ವ್ಯಕ್ತಿಗತವಾದ ಸಾಕ್ಷ್ಯ ಇದ್ದಾನೆ. ಕ್ರಿಸ್ತ ನಿಮಿತ್ತವಾಗಿ ಪೌಲನಿಗೆ ಬಂದ ಹಿಂಸೆ, ಆತನಿಗೆ ಬಂದ ಸಂಕಟ, ಆತನಿಗೆ ಬಂದ ನಾವು ನೋಡ್ತೇವೆ ಅನೇಕ ಗಂಡಾಂತರ ನಾವು ನೋಡ್ತೇವೆ. ಹಾಗೆ ಆತನು ತನ್ನ ಅನುಭವದಲ್ಲಿ ರೋಮಾಪುರದಲ್ಲಿ ಕ್ರೈಸ್ತರಿಗೆ ಹೇಳ್ತಾ ಇದ್ದಾನೆ ಅಂದರೆ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಯಾರು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಆಗಿರುವಾಗ ನೋಡಿ, ತನ್ನ ಮಕ್ಕಳ ಅವಶ್ಯಕತೆಗಳು, ತನ್ನ ಮಕ್ಕಳ ಪರಿಸ್ಥಿತಿ ದೇವರಿಗೆ ಗೊತ್ತುಂಟು. ಕೆಲವು ಸಲ ನಮ್ಮ ಜೀವನದಲ್ಲಿ ಅನೇಕ ಹಿಂಸೆಗಳು, ಸಂಕಷ್ಟಗಳು, ಅನೇಕ ಸಾರಿ ನಮಗೆ ದುಃಖಗಳು, ಅನೇಕ ಸಲ ನಿರಾಶೆಗಳು, ಚಿಂತೆಗಳು ನಮಗೆ ಬರ್ತವೆ. ಸೈತಾನ ನಾನಾ ರೀತಿಯಲ್ಲಿ ನಮಗೆ ನಮ್ಮ ಶೋಭನೆಗೆ ಒಳಪಡಿಸ್ತಾರೆ. ಆ ಸಮಯದ ಪ್ರಿಯರೇ, ದೇವರ ವಾಕ್ಯ ಇರ್ತದೆ, ನಾವು ಸಂತೋಷವಾಗಿರಬೇಕು. ಅದೇ ಪೌಲನು ಫಿಲಿಪ್ಪಿ 4ನೇ ಅಧ್ಯಾಯದಲ್ಲಿ
ದೇವರ ಮಕ್ಕಳಿಗೆ ಅಂತ ಇದ್ದಾನೆ, ಅಲ್ಲಿ ಫಿಲಿಪಿಯ ಕ್ರೈಸ್ತರಿರುವಂಥದ್ದು, ನೀವು ಕರ್ತನಲ್ಲಿ ಸಂತೋಷ ಪಡೆಯಿರಿ ಎಂದು ನಾನು ತಿರುಗಿ ಹೇಳುತ್ತೇನೆ. ಹಾಗಿರುವಾಗ ನೋಡಿ, ದೇವರ ಮಕ್ಕಳು ಯಾವಾಗಲೂ ನಾವು ದೇವರನ್ನು ಲೋಕದ ರೀತಿಯಲ್ಲೆಲ್ಲ ನಾವು ಹೇಳೋದು, ದೇವರನ್ನು ಕ್ರಿಸ್ತನಲ್ಲಿ ನಾವು ಸಂತೋಷವುಳ್ಳವರಾಗಿರಬೇಕು. ದೇವರನ್ನು ಯಾವಾಗ ಮಹಿಮೆ ಪಡಿಸಬೇಕು ನಾವು ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹಾಗೆ ಕ್ರಿಸ್ತನ ಪ್ರೀತಿ ನಮ್ಮನ್ನು ಯಾರು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ತನು ನಮ್ಮ ಎಂದಿಗೂ ಕೈ ಬಿಡುವುದಿಲ್ಲ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಿರುವಾಗ ಎಫೆಸ 5ನೇ ಅಧ್ಯಾಯದಲ್ಲಿ ಈಗ ಬದಲೇ ನಾವು ಹೋಗುವ ಎಫೆಸ 5ನೇ ಅಧ್ಯಾಯ 3ನೇ ವಚನ ನೋಡಿ. ಇಲ್ಲಿ 3ನೇ ವಚನ ಇರ್ತದೆ, ನಿಮ್ಮೊಳಗೆ ಜಾಗತ್ವವಾಗಿ, ಅಶುದ್ಧತ್ವವಾಗಿ, ಲೋಭವಾಗಿ, ಪರಿಶುದ್ಧತಕ್ಕ ಹಾಗೆ ಇವುಗಳ ಹೆಸರನ್ನು ಹೊಂದಿಸಲವಾಗಿ ಎತ್ತಬಾರದು. 4ನೇ ವಚನ, ವಲಸುತನ, ಹುಚ್ಚು ಮಾತು, ತುಚ್ಛೋದ್ಯ ಇವು ಬೇಡ, ಅಯುಕ್ತವಾಗಿದೆ. ಇವುಗಳ ಬಿಟ್ಟು ಆತನಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ. ನೋಡಿ, ಇಲ್ಲಿ ದೇವರ ಮಕ್ಕಳಿಗೆ ಇಲ್ಲಿ ಹೇಳುವ ವಿಷಯ ಹಾಗೆ ನೋಡಿ, ಜಾರತ್ವ, ಅಶುದ್ಧತ್ವ ಮತ್ತು ನಾವು ನೋಡ್ತೇವೆ ತುಚ್ಛೋದ್ಯ, ಲೋಭ, ಇದೆಲ್ಲ ಪಾಪದ ಸಂಗತಿಗಳಿಂದ ನಾವು ದೂರ ಇರಬೇಕು. ನೋಡಿ, ಪಾಪದ ಸಂಗತಿಗಳಿಂದ ನಾವು ದೂರ ಇರಬೇಕು. ಇವುಗಳ ಹೆಸರನ್ನು ಒಂದು ಸ್ಥಳವಾಗಿ ನಾವು ಬಾಯಿ ತೆಗೆದುಬಾರದು. ಯಾಕೆಂದರೆ ನಾವು ದೇವರ ಮಕ್ಕಳು. ನಮ್ಮ ಬಾಯಲ್ಲಿ ಯಾವಾಗಲೂ ಹೊಲಸು ಮಾತುಗಳು, ಕೆಟ್ಟ ಮಾತುಗಳು ಹೊರಗೆ ಬರಬಾರದು. ಅದಕ್ಕಿಂತ ದೇವರ ಹೇಳ್ತದೆ ನೋಡಿ, ನಾವು ದೇವರ ಸ್ತುತಿ ಮಾಡುವುದೇ ಆತನಿಗೆ ಉಪಕಾರ ಸ್ತುತಿ ಉತ್ತಮ. ನಮ್ಮ ಬಾಯಲ್ಲಿ ಯಾವಾಗಲೂ ಬೇರೆ ದೇವರ ಸ್ತೋತ್ರ ಹೇಳಬೇಕು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ದೇವರನ್ನು ಕೊಂಡಾಡಬೇಕು, ದೇವರನ್ನು ಆರಾಧಿಸಬೇಕು, ನಾವು ದೇವರ ಬಗ್ಗೆ ಸಾಕ್ಷಿ ಹೇಳಬೇಕು. ಇದು ಅವನಲ್ಲಿ ತಿಳಿಸ್ತಾ ಇದ್ದಾನೆ. ಅವನು ಪಾಪದ ಸಂಗತಿಗಳಿಂದ ನಾವು ದೂರ ಇರಬೇಕು. ಅಥವಾ ಬಾಯಲ್ಲಿ ಯಾವುದು ಕೆಟ್ಟ ಮಾತು, ಹೊಲಸು ಮಾತು ನಮ್ಮ ಬಾಯಿಂದ ಬರಬಾರದು ಅಂತ ಬೈಬಲಲ್ಲಿ ದೇವರು ವಾಕ್ಯದ ಮೂಲಕ ನಮಗೆ ಎಚ್ಚರಿಸ್ತಾ ಇದ್ದಾನೆ. ನಾವು ಮುಂದೆ ಈಗ ಗಲಾತ್ಯ 1ನೇ ಕೊರಿಂಥ 6ನೇ ಅಧ್ಯಾಯ 1ನೇ ಕೊರಿಂಥ 6ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲ ಪೌಲನು ಕೊರಿಂಥದಲ್ಲಿರುವ ಕ್ರೈಸ್ತರಿಗೆ ಅಲ್ಲಿ ಎಚ್ಚರಿಸುವ ಮಾತುಗಳು. 1 ಕೊರಿಂಥ 6ನೇ ಅಧ್ಯಾಯ 11ನೇ ವಚನ, ಏನು ದೇವರಿಂದ ದೊರೆತು ನಿಮ್ಮೊಳಗೆ ನೆಲೆಗೊಂಡು ಪವಿತ್ರಾತ್ಮ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ನಿಮಗೆ ತಿಳಿಯದು. ನೋಡಿ, ನಮಗೆ ಕೊರಿಂಥದಲ್ಲಿ ಅನೇಕ ಪಾಪದ ವಿಷಯಗಳು, ಪಾಪದ ಸಂಗತಿಗಳು ನಡೆದಿವೆ. ಇದು ಯಾರು? ಕ್ರೈಸ್ತರು, ದೇವರ ನಡುವೆ ಕ್ರೈಸ್ತರು. ಅಲ್ಲಿ ಅವರು ಅನೇಕ ಪಾಪದಲ್ಲಿ ಅವರು ಮುಳುಗಿ ಹೋಗಿದ್ದು ನಾವು ನೋಡುತ್ತೇವೆ. ಅದಕ್ಕೆ ಅವರು ಎಚ್ಚರಿಸಿದ್ದಾರೆ, ನೋಡಿ, ನೀವು ದೇವರನ್ನು ಬದುಕಿಸಿ ನಿಮ್ಮಲ್ಲಿ ಪವಿತ್ರಾತ್ಮ ನಿಮ್ಮ ದೇಹ ಆಲಯವನ್ನು ಗೊತ್ತಿಲ್ಲವೋ. ಮತ್ತು ನಾವು ನೋಡ್ತೇವೆ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ. ನೋಡಿ, ನೋಡಿ, ಮಾನಸಾಂತರದಲ್ಲಿ ಯೇಸು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವ ಮೊದಲು ನಾವು ಸೈತಾನನ ಕೈಯಿದ್ದೇವೆ. ಸರಿಯಾಗಿ ತಿಳಿದುಕೊಂಡು ನಾವು ಪಾಪದ ಗುಲಾಮತನಲ್ಲಿದ್ದೇವೆ, ಪಾಪದ ಒಂದು ಬಂಧನದಲ್ಲಿದ್ದೇವೆ. ಹಾಗಿರುವಾಗ ನೋಡಿ, ಈಗ ಕ್ರಿಸ್ತನು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ, ಆ ಪರಿಶುದ್ಧವಾದ ರಕ್ತ ಸುರಿಸುವುದರ ಮೂಲಕ ಈಗ ನನ್ನನ್ನು ನಿಮ್ಮನ್ನು ಈಗ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ, ಕ್ರಯ ಕೊಟ್ಟಿದ್ದಾನೆ. ಹಾಗೆ ನೋಡಿ, ಅದಕ್ಕೆ ಬೈಬಲಲ್ಲಿ ನೋಡ್ತೇವೆ, ನೋಡಿ, ಈ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ. ಮೊದಲು ನಾವು ಸೈತಾನ ಕೈಯಿದ್ದೇವೆ, ಮೊದಲು ಪಾಪದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಕ್ರಿಸ್ತನಿಲ್ಲದ ಜೀವನ, ನಾವು ನಿಜವಾಗಿ ನರಕಕ್ಕೆ ಹೋಗಲು ಯೋಗ್ಯರು, ನಾವು ಬೆಂಕಿಯ ಕೆರೆಗೆ ಹೋಗಲು ಯೋಗ್ಯರು. ಯಾವುದು ಯೋಗ್ಯತೆ ನಮಗೆ ಇರಲಿಲ್ಲ. ಆದರೆ ಕ್ರಿಸ್ತನ ಪ್ರೀತಿಯಿಂದ, ಕ್ರಿಸ್ತನ ರಕ್ತದ ಮೂಲಕ ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ನಮಗೆ ದೇವರು ಪರಿಶುದ್ಧಾತ್ಮನನ್ನು ದಯಪಾಲಿಸಿದ್ದಾನೆ. ಆತ ನಮ್ಮ ಒಳಗೆ ಇದ್ದಾನೆ, ನಮ್ಮ ಹೃದಯದಲ್ಲಿ ವಾಸಿಸುವುದಾಗಿದ್ದಾನೆ. ನಾವಿರುವಾಗ ಅವರು ನಿರ್ದೇಶಿಸಿದ್ದಾನೆ ಅಂದರೆ ನಿಮ್ಮ ದೇಹದಲ್ಲಿ, ಆತ್ಮದಲ್ಲಿ ದೇವರನ್ನು ಮಹಿಮೆಪಡಿಸುತ್ತದೆ. ನೋಡಿ, ಈ ದೇಹ ದೇವರ ಆಲಯವಾಗಿದೆ. ಆಗಿರುವ ನೋಡಿ, ದೇವರ ಆತ್ಮನು ಇದ್ದಾನೆ. ಈ ದೇಹ ನೋಡಿ ನಾವು ಪಾಪಕ್ಕೆ ಹೊರಪಡಿಸಬಾರದು.
ಪರಿಶುದ್ಧತೆಯ ಜೀವನ ನಡೆಸಬೇಕು. ಅದಕ್ಕೋಸ್ಕರ ಈ ದೇಹದಲ್ಲಿ ದೇವರು ಎಷ್ಟು ವರ್ಷ ಕಾಲ ನಮಗೆ ಈ ಲೋಕದಲ್ಲಿ ವರ್ಷಗಳು ಜೀವಿತ ಕೊಟ್ಟಿದ್ದಾನೋ, ಆಯುಷ್ಯವನ್ನು ಕೊಟ್ಟಿದ್ದಾನೋ, ಅಷ್ಟು ವರ್ಷಗಳ ಕಾಲ ನಾವು ದೇವರಿಗಾಗಿ ಜೀವಿಸಬೇಕು, ದೇವರನ್ನು ಅನುಸರಿಸುವುದಾಗಿರಬೇಕು. ಮತ್ತು ನಾವು ದೇವರು ಆತ್ಮನನ್ನು ನಮ್ಮ ಆತ್ಮದೊಂದಿಗೆ ನಾವು ದೇವರನ್ನು ಮಹಿಮೆಪಡಿಸಬೇಕೆಂದು ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ಅದೇ ಪ್ರಕಾರ ಗಲಾತ್ಯ 5ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಚನ ನೋಡಿ. ಶಾರೀರಿಕ ಕೃತ್ಯಗಳು ಪೌಲನು ಗಲಾತ್ಯದ ಕ್ರೈಸ್ತರಿಗೆ ಎಚ್ಚರಿಸ್ತಾ ಇದ್ದಾನೆ. ಶಾರೀರಿಕ ಕೃತ್ಯಗಳು ಸ್ಪಷ್ಟವಾಗಿ ತೋರಿ ಬಂದಿವೆ. ಯಾವುದಂದರೆ ವ್ಯಭಿಚಾರ, ಜಾರತ್ವ, ಅಶುದ್ಧತ್ವ, ಬಂಧುತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಮತಭೇದ, ಒಟ್ಟಿಗಿದ್ದು, ಸಿಟ್ಟು, ಜಗಳ, ಒಳಸಂಚು, ಭಿನ್ನಾಭಿಪ್ರಾಯಗಳು, ಅಸೂಯೆಗಳು, ಕೊಲೆಗಳು, ಕುರುಕತನ, ಗುಂಡೌತನ, ಈ ಮೊದಲಾದವುಗಳ ಇಂಥ ಕೃತ್ಯಗಳು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ನಿಮಗೆ ಮುಂಚೆ ಹೇಳಿದಂತೆ ಈಗಲೂ ಹೇಳುತ್ತೇನೆ. ನೋಡಿ, ಇದೆಲ್ಲ ಪಾಪದ ವಿಷಯಗಳು, ಶರೀರದ ಕೃತ್ಯಗಳು, ಅಂದರೆ ಈ ದೇಹದಿಂದ ಮಾಡುವ ಪಾಪಗಳು ಆಗಿರುವಾಗ ನೋಡಿ, ಪಾಪದಿಂದ ನಾವು ದೂರ ಇರಬೇಕು. ಇಂಥ ಎಲ್ಲ ಕೃತ್ಯಗಳು ಮಾಡುವವರು ಅವರು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ, ದೇವರಿಗೆ ಸಂಬಂಧಪಟ್ಟವರಲ್ಲ, ಅವರು ಸೈತಾನ ಮೇಲಿದ್ದಾರೆ. ಅದಕ್ಕೆ ಅದರಿಂದ ನಾವು ದೂರವಾಗಿರಬೇಕು ಅವರನ್ನು ತಿಳಿಸ್ತಾ ಇದ್ದಾರೆ. ಈಗ ನಾವು ಎಫೆಸಸ್ 5ನೇ ಪದೇ 4ನೇ ವಚನ ನಾವು ನೋಡಿ ಹೋಗುವ. ಊರಿಲ್ಲದ ಮಾತುಗಳಿಂದ ಯಾರು ನಿಮ್ಮನ್ನು ಮೋಸಪಡಿಸುತ್ತಿರಲಿ, ಯಾಕೆಂದ್ರೆ ಇಂಥವುಗಳಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾದ ಮಕ್ಕಳ ಮೇಲೆ ಬರುತ್ತದೆ. ನೋಡಿ, ಊರಿಲ್ಲದ ಮಾತುಗಳು ದೇವರ ವಾಕ್ಯ ಇರ್ತದೆ. ಕೊಲಾಸ್ಯ 2ನೇ ಅಧ್ಯಾಯದಲ್ಲಿ, ಕೊಲಾಸ್ಯ 2ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಇರ್ತದೆ. ಉರುಳಿದ ಮಾತುಗಳು ನೋಡಿ, ಈ ಕೊಲಾಸ್ಯದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾನೆ. ಕ್ರಿಸ್ತನು ಅನುಸರಿಸದೆ ನೋಡಿ, ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆ ಅನುಸರಿಸುವುದು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮನ್ನು ಕೆಡಿಸಿ ಬಿಟ್ಟಾರು ಎಚ್ಚರಿಕೆಯಾಗಿರಲಿ ಎಂದು ಪೌಲನು ತಿಳಿಸ್ತಾ ಇದ್ದಾನೆ. ನೋಡಿ, ಪೌಲನ ಹೋರಾಟ ಮತ್ತು ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ನೋಡಿ ಬೇರೆ, ಯೇಸು ಲೋಕದಲ್ಲಿ ಕಲಿಸಿದ್ದಾರೆ ಏನಂದ್ರೆ, ಅದೇ ಅಪೊಸ್ತಲರು ಏನು ಕಲಿಸಿದ್ದಾರೆ ಬೈಬಲ್ ಇದೆ. ನೋಡಿ, ಯೇಸು ಏನು ಮಾಡಿದ್ದಾರೆ ಅಂದರೆ, ಮುಖ್ಯವಾಗಿ ನೋಡಿ, ಜನರಿಗೆ ಸುವಾರ್ತೆ ಸಾಗಿದ. ಸುವಾರ್ತೆ ಅಂದರೆ ಏನು? ಆತನ ಮರಣ, ಆತನ ಉನ್ನತಗೊಳ್ಳುವಿಕೆ, ಪುನರುತ್ಥಾನ, ಅದೇ ಸುವಾರ್ತೆ ಆಗಿರುವಾಗ ನೋಡಿ, ಮುಖ್ಯವಾಗಿ ಮನುಷ್ಯನ ಆತ್ಮದ ರಕ್ಷಣೆ ಬೈಬಲ್ ಕಲಿಸ್ತದೆ. ಮನುಷ್ಯನ ಆತ್ಮದ ರಕ್ಷಣೆ ಅದು ತುಂಬ ಪ್ರಾಮುಖ್ಯವಾದದ್ದು. ಎರಡನೇದಾಗಿ ನೋಡಿ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವಿಶ್ವಾಸಿ ಅವರು ನೀರಿನ ಬಾಪ್ತಿಸ್ಮ ತೆಗೆದುಕೊಳ್ಳಲೇಬೇಕು. ಇದು ಮನವಿಯಲ್ಲ, ದೇವರು ಕೊಟ್ಟ ಆಜ್ಞೆ. ಆದರೆ ನೀರಿನ ಬಾಪ್ತಿಸ್ಮದಿಂದ ಯಾರ ಆತ್ಮದ ರಕ್ಷಣೆ ಆಗುವುದಿಲ್ಲ. ಸರಿ ತಿಳಿದುಕೊಳ್ಳಿ, ನೀರಿನ ಬಾಪ್ತಿಸ್ಮ ರಕ್ಷಣೆಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ರಕ್ಷಣೆ ಆದ ನಂತರ ನಾವು ದೇವರಿಗೆ ವಿಧೇಯರಾಗುವಂತೆ ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ ಅಂತ ಲೋಕಕ್ಕೆ ತಿಳಿಸುವುದಕ್ಕಾಗಿ, ದೇವರ ಮುಂದೆ ಸಾಕ್ಷಿ ಆಗಿ ಒಂದು ಅದು ಗುರುತಾಗಿ ನಾವು ಸರಿಯಾಗಿ ತಿಳ್ಕೊಳ್ಳಿ. ಮೂರನೇದಾಗಿ ನೋಡಿ, ಕರ್ತನ ಮೇಲಿನಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು. ನೋಡಿ, 3 ವಿಷಯ ಕರ್ತನ ಕಲಿಸಿದ್ದಾರೆ. ನಮ್ಗೆ ಯೇಸು 3 ವಿಷಯ ಕಲಿಸಿದ್ದಾರೆ. ಯಾವುದಂದ್ರೆ, ಮೊದಲು ನಮ್ಮ ಆತ್ಮದ ರಕ್ಷಣೆ. ಪ್ರತಿಯೊಬ್ಬ ಮನುಷ್ಯನು ಆತನ ಮಾನಸಾಂತರ ಪಡಲೇಬೇಕು. ಮಾನಸಾಂತರ ಹೊಂದದೆ ಅವನ ರಕ್ಷಣೆ ಆಗುವುದಿಲ್ಲ. ಮಾನಸಾಂತರ ಹೊಂದಿ ಯೇಸುವನ್ನು ಅವನು ಸ್ವೀಕಾರ ಮಾಡ್ತಾನೆ, ಅವನ ಆತ್ಮದ ರಕ್ಷಣೆ ಆಗ್ತದೆ. ಆಗಲೇ ಪವಿತ್ರ ಆತ್ಮ ಒಳಬಂದು ವಾಸಿಸುತ್ತಾನೆ, ಆಗಲೇ ಅವನಿಗೆ ನಿತ್ಯ ಜೀವ ಸಿಗ್ತದೆ. ಎರಡನೇದಾಗಿ ರಕ್ಷಣೆ ಹೊಂದಿದ್ದ ನಾವು ನಂತರ ನೀರಿನ ಬಾಪ್ತಿಸ್ಮ ತೆಗೆದುಕೊಳ್ಳುವಂಥದ್ದು. ಮತ್ತು ಮೂರನೇದಾಗಿ ಕರ್ತನ ಮೇಲಿನಲ್ಲಿ ಪಾಲ್ಗೊಳ್ಳುವಂಥದ್ದು ಯೇಸು ಕಲಿಸಿದ್ದಾರೆ. ಮತ್ತು ದೇವರವಾಗಿ ಹೇಳಿದೆ, ಇದನ್ನು ಬಿಟ್ಟು ಮತ್ತು ಎಲ್ಲರೂ ಬರುವಂಥದ್ದು ಅದು
ಮನುಷ್ಯನ ಮೂಲಕ ಸಂಪ್ರದಾಯ ಆಗಿದೆ. ಸರಿಯಾಗಿ ತಿಳ್ಕೊಳ್ಳಿ. ಇದನ್ನು ಬಿಟ್ಟು ಯೇಸು ಕಲಿಸಿದ ವಿಷಯ ಇಷ್ಟೇ ಆಗಿರುವಾಗ ಅನೇಕ ವಿಷಯ ಯೇಸು ಕಲಿಸಿದ್ದಾರೆ. ಶಿಷ್ಯರ ಬಗ್ಗೆ ಕಲಿಸಿದ್ದಾರೆ, ಹಾಗೆ ನಾವು ಹೇಗೆ ಜೀವನವಾಗಿ ಕಲಿಸಿದ್ದಾರೆ. ಅದು ಮುಖ್ಯ ಯೇಸು ಕಲಿಸಿದ 3 ವಿಷಯಗಳು ಆಗಿರುವಾಗ ನೋಡಿ ಅವರು ಅದನ್ನೇ ಕಲಿಸಿದ್ದಾರೆ. ಆದರೆ ಇದನ್ನು ಬಿಟ್ಟು ಬೇರೆ ಯಾವುದು ಬೋಧನೆಗಳಾಗಿರ್ಬೋದು, ಮನುಷ್ಯನ ಯಾವ ಸಂಪ್ರದಾಯಗಳು, ಅದು ಗುರುವಿಲ್ಲದ ಮಾತುಗಳು, ಅದಕ್ಕೆ ಯಾವುದು ಬೇರೆ ಇಲ್ಲ. ಅದಕ್ಕೋಸ್ಕರ ನೋಡಿ ನಿಮ್ಮನ್ನು ಕೆಡಿಸಿಬಿಟ್ಟು ಎಚ್ಚರಿಕೆಯಾಗಿ ನೋಡಿ ಹಲವಾರು ಮಂದಿ ಈ ಥರದ ಬೋಧಕರು ಕೃಪೆಯಿಂದ ರಕ್ಷಣೆ ಬೈಬಲ್ ಕೃಪೆಯಿಂದಲೇ ನಂಬಿಕೆಯ ಮೂಲಕ ಸರಿಯಾಗಿ ತಿಳಿದುಕೊಳ್ಳಿ. ಕೃಪೆ ಮಾತ್ರ ಸಾಲುವುದಿಲ್ಲ. ಈ ಕೃಪೆಯೊಂದಿಗೆ ನೀವು ಒಳ್ಳೆಯ ಮಾಡಬೇಕು, ನೀವು ಅನೇಕ ಜನರಿಗೆ ಸಹಾಯ ಮಾಡಬೇಕು, ನೀವು ಚರ್ಚಿನ ಮೆಂಬರ್ ಆಗಬೇಕು, ಮತ್ತು ನೀವು ನಿಮ್ಮ ಏನಂದರೆ ದೃಢೀಕರಣ ಆಗಬೇಕು. ಇದೆಲ್ಲ ಕಲಿಸ್ತಾರೆ, ಹೌದು. ಆದರೆ ಇದೆಲ್ಲ ಸಂಪ್ರದಾಯ ಆಗಿದೆ. ಅದು ಬೈಬಲಲ್ಲಿ ಅದು ದೇವರನ್ನೇ ಕಲಿಸುವುದಿಲ್ಲ. ನಾನು ನಿಮಗೆ ಸರಿಯಾಗಿ ಸತ್ಯವಾಗಿ ಇದ್ದದ್ದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಿರುವಾಗ ನೋಡಿ ಮುಂದೆ ನಾವು ನೋಡುವಂಥದ್ದು ಇದೆ. ಎಫೆಸ 5:8 ಅಲ್ಲಿ ವಚನದಲ್ಲಿ ನಾವು ನೋಡ್ತೇವೆ. ಎಫೆಸ 5:8 ವಚನದಲ್ಲಿ, ಯಾಕೆಂದರೆ ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಬೆಳಕಿನಲ್ಲಿ ಕರ್ತನಲ್ಲಿ ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳನ್ನು ನಡೆದುಕೊಳ್ಳಿರಿ. ನೋಡಿ, ಇಂದಿನ ಕಾಲದಲ್ಲಿ ನಾವು ಕ್ರಿಸ್ತನ್ ಇಲ್ಲದ ಜೀವನ ಅಂದರೆ ನಾವು ಅಂಧಕಾರದಲ್ಲಿ, ಅಂದರೆ ನಾವು ಪಾಪದಲ್ಲಿ, ನಾವು ಕತ್ತಲೆಯಲ್ಲಿ ನಾವು ಇದ್ದವರು. ಎಫೆಸ 2:2 ವಚನ ಹೇಳ್ತದೆ, ನೀವು ಪೂರ್ವದಲ್ಲಿ ಅಪರಾಧಗಳು ಪಾಪವನ್ನು ಮಾಡುವರಾಗಿದ್ದೀರಿ, ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡಿ, ನಾವು ಪೂರ್ವದಲ್ಲಿ ಅಪರಾಧ ಪಾಪವನ್ನು ಮಾಡುತ್ತಾ ಲೋಕದ ರೀತಿ ಅಂದರೆ ನಾವು ಲೌಕಿಕ ರೀತಿಯಲ್ಲಿ ಪ್ರಾಪಂಚಿಕವಾಗಿ ನಾವು ಪಾಪದಲ್ಲಿ ಜೀವನ ಮಾಡಬೇಕಿದೆ. ವಾಯುಮಂಡಲದಲ್ಲಿ ಸೈತಾನ ವಾಯುಮಂಡಲದಲ್ಲಿದ್ದಾನೆ. ಅಧಿಕಾರ ನಡೆಸುವ ಸೈತಾನಿಗೆ ನಾವು ನೋಡಿ ವಿಧೇಯರಾಗಿ ನಾವು ಜೀವನ ಮಾಡಬೇಕಿದೆ. ಆತ್ಮನಿಗೆ ಅವಿಧೇಯರಾಗಿ ನಾವು ನಮ್ಮ ಪೂರ್ವವಚನ ನಾವೆಲ್ಲ ರೂಪದಲ್ಲಿ ಶರೀರಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೆ ಸಂಬಂಧಪಟ್ಟ ಇಚ್ಛೆಗಳು ನೆರವೇರಿಸಿ ವಿಜ್ಞಾನವರದ್ದು ಸ್ವಭಾವ ಸಿದ್ಧವಾಗಿ ದೇವರ ಕೋಪದ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯ ನೋಡಿ, ನಾವು ಮೊದಲು ದೇವರ ಕೋಪದ ಮಕ್ಕಳಾಗಿದ್ದೇವೆ. ಶಾರೀರಿಕವಾಗಿ ಆತ್ಮದಲ್ಲಿ ಅನೀತಿಯಲ್ಲಿ ವಂಚನೆಯಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಈಗ ನೋಡಿ ದೇವರ ಮಾತಾಡ್ತದೆ, ಈಗ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಮರಣದಿಂದ ಜೀವಕ್ಕೆ ದಾಟಿಸಿದ್ದಾರೆ. ಹಾಗಿರುವಾಗ ನೋಡಿ ನಾವೀಗ ದೇವರ ಒಂದು ಕೆಲಸವಾಗಿದ್ದೇವೆ. ದೇವರ ಒಂದು ಕ್ರಿಸ್ತ ಯೇಸುವನ್ನು ಸೃಷ್ಟಿಸಲ್ಪಟ್ಟ ನಾವು ಆತನ ಕೆಲಸವಾಗಿದ್ದೇವೆ. ಹಾಗೆ ನಾವು ಸರಿಯಾಗಿ ತಿಳಿದುಕೊಳ್ಳುತ್ತಿದ್ದರೆ ನಾವು ದೇವರನ್ನು ಅನುಸರಿಸುವವರಾಗಿರಬೇಕೆಂದು ಬೈಬಲ್ ನಮಗೆ ಕಲಿಸುತ್ತದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇವರಂದರೆ ಪ್ರೀತಿಯಾಗಿಲ್ಲ. ನಾನು ಕೆಲವು ವಿಷಯಗಳಿದೆ. ಮೊದಲದಾಗಿ ದೇವರು ಪ್ರೀತಿಯಾಗಿದ್ದಾನೆ. ತನ್ನ ಮಗನನ್ನೇ ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ. ಎರಡನೇದಾಗಿ ನಾನು ನಿಮಗೆ ಹೇಳಿದೆ, ವಾಕ್ಯದಲ್ಲಿ ಹೇಳಿದ ನೋಡಿ, ಪಾಪದ ಸಂಗತಿಗಳಿಂದ ನಾವು ದೂರವಾಗಿರಬೇಕು. ನಮ್ಮ ಬಾಯಲ್ಲಿ ಯಾವುದು ಕೂಡ ದೇವರ ವಿರೋಧ ಮಾತು ನಮ್ಮಲ್ಲಿ ಬರಬಾರದು. ಅದಕ್ಕಿಂತ ದೇವರ ಉಪಕಾರ ಸುಖ ಮಾಡುವುದು ಉತ್ತಮ ಅಂತ ಹೇಳಿದ್ದಾನೆ. ಕ್ರಿಸ್ತರು ತನ್ನ ರಕ್ತದ ಮೂಲಕ ನನ್ನನ್ನು ತಿಳಿದುಕೊಂಡಿದ್ದಾನೆ. ಹಾಗೆ ನಾನು ಮತ್ತು ನೀವು ಈ ದೇಹ ಎಷ್ಟು ವರ್ಷ ದೇವರು ಈ ದೇಹ ಕೊಟ್ಟಿದ್ದಾನೋ ಅಷ್ಟು ವರ್ಷಗಳ ಕಾಲ ಈ ದೇಹದಿಂದ ಪರಿಶುದ್ಧತೆಯಿಂದ ಮತ್ತು ಆತ್ಮನಿಂದ ದೇವರನ್ನು ಕೊಂಡಾಡಬೇಕು, ದೇವರನ್ನು ಮಹಿಮೆ ಪಡಿಸಬೇಕೆಂದು ನಾನು ಹೇಳಿದೆ. ಮತ್ತು ಹೇಳಿದ ಉರುಳಿಲ್ಲದ ಮಾತುಗಳು ಅಂದರೆ ಬೈಬಲಲ್ಲಿ ದೇವರು ಏನು ಕಲಿಸ್ತಿಲ್ಲ ಅದೆಲ್ಲ ಉರುಳಿದ ಮಾತುಗಳು, ಸಂಪ್ರದಾಯ, ಬಾಲಬೋಧನೆ, ಅದರಿಂದ ನಾವು ದೂರವಾಗಿರಬೇಕು, ಎಚ್ಚರಿಕೆಯಾಗಿರಬೇಕು. ಯಾಕಂದರೆ ಬೈಬಲಲ್ಲಿ ಯೇಸು ಕಲಿಸಿದ್ದು ಆತ್ಮದ ರಕ್ಷಣೆ, ನಾವು ನೋಡ್ತೇವೆ. ನಂತರ ನೀರಿನ ಬಾಪ್ತಿಸ್ಮ ಮತ್ತು ಕರ್ತನ ಮೇಲೆ, ಇದು 3 ವಿಷಯ ನಾವು ಕಲಿತೇವೆ.
ಮತ್ತು ನಾವು ಹೇಳಿದ್ವಿ ಹಿಂದಿನ ಕಾಲದಲ್ಲಿ ನಾವು ಕತ್ತಲೆಯಲ್ಲಿದ್ದೆವು, ಈಗ ನಾವು ದೇವರ ಕತ್ತಲಲ್ಲಿ ನಾವು ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳಾಗಿ ನಡೆಯಬೇಕು. ಅಂದರೆ ನಾವು ರಕ್ಷಣೆ ಹೊಂದಿದವರು ಬೆಳಕಿನಲ್ಲಿ, ಅಂದರೆ ಕ್ರಿಸ್ತನು ದೊಡ್ಡ ಬೆಳಕು, ನಾವು ಚಿಕ್ಕ ಬೆಳಕಾಗಿದ್ದೇವೆ. ಬೆಳಕಿನ ಜೀವನದಲ್ಲಿ ಅಂದರೆ ಆ ಪರಿಶುದ್ಧ ಜೀವನದಲ್ಲಿ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕೆಂದು ಇಂದು ಸಹ ದೇವರ ವಾಕ್ಯದಲ್ಲಿ ನಮಗೆ ಪವಿತ್ರಾತ್ಮನು ಕಲಿಸುತ್ತಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ದೇವರು ಕಾಪಾಡಲೆಂದು ನಾನು ದಿನನಿತ್ಯ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.